ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೆಕ್ಕಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಸಿಕ್ಕಿದೆ. ಆರೋಪಿ ಸಿಕ್ಕಿಬಿದ್ದಿದ್ದು ಹೇಗೆ, ಆತನ ಹಿನ್ನೆಲೆ ಏನು, ಪೊಲೀಸರ ಕೈಗೆ ಆತ ತಗಲಾಕೊಂಡಿದ್ದು ಹೇಗೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಟೆಕ್ಕಿ ಶರ್ಮಿಳಾ ಸಾವು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಶಂಕೆ ವ್ಯಕ್ತ ಆಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಮತ್ತು ಎಫ್ಎಸ್ಎಲ್ ವರದಿಯಲ್ಲಿ ಅತ್ಯಾಚಾರ ವಿಚಾರ ಬಯಲಾಗಿದೆ. ಆರೋಪಿ ಕರ್ನಲ್ ಕುರೈ ಮೇಲೆ ಪೊಲೀಸರು ಕೊಲೆ ಮತ್ತು ಅತ್ಯಾಚಾರ ಕೇಸನ್ನು ದಾಖಲಿಸಿದ್ದಾರೆ. ಜನವರಿ 3ನೇ ತಾರೀಕು ರಾತ್ರಿ ಶರ್ಮಿಳಾ ವಾಸ ಇದ್ದ ಮನೆಯ ಪಕ್ಕದಲ್ಲೇ ಆರೋಪಿ ಕರ್ನಲ್ ಕುರೈ ಕೂಡ ವಾಸ ಇದ್ದ. ಕರ್ನಲ್ ವಯಸ್ಸಿನಲ್ಲಿ ಶರ್ಮಿಳಾಗಿಂತ 16 ವರ್ಷ ಚಿಕ್ಕವನು. ತನ್ನ ಮನೆಯ ಟೆರೆಸ್ ಮೂಲಕ ಶರ್ಮಿಳಾ ಫ್ಲಾಟ್ಗೆ ಕರ್ನಲ್ ಬರ್ತಾ ಇದ್ದ. ಜನವರಿ 3ನೇ ತಾರೀಕು ರಾತ್ರಿ ಶರ್ಮಿಳಾ ಅನುಮತಿ ಇಲ್ಲದೆ ಫ್ಲಾಟ್ಗೆ ಎಂಟ್ರಿ ಆಗಿದ್ದ. ಮನೆ ಒಳಗೆ ಬಂದವನೇ ಏಕಾಏಕಿ ಶರ್ಮಿಳಾ ಜೊತೆಗೆ ಅನುಚಿತ ವರ್ತನೆ ತೋರೋಕೆ ಶುರು ಮಾಡಿದ್ದ. ಈ ವೇಳೆ ಪ್ರತಿರೋಧ ತೋರೋಕೆ ಶುರು ಮಾಡಿದ್ದ ಶರ್ಮಿಳಾ ಕಿರುಚೋಕೆ ಶುರು ಮಾಡ್ತಾ ಇದ್ದ ಹಾಗೆ ಹಲ್ಲೆ ಮಾಡಿ ದಿಂಬಿನಿಂದ ಒತ್ತಿ ಹಿಡಿದು ಸಾಯಿಸಿದ್ದ. ಆನಂತರ ಯಾವುದೇ ಸಾಕ್ಷಿ ಸಿಗಬಾರ್ದು ಅಂತ ದಿಂಬು, ಬೆಡ್ಶೀಟ್ ಎಲ್ಲವನ್ನ ರೂಮ್ನಲ್ಲಿ ಹಾಕಿ ಬೆಂಕಿ ಹಾಕಿ ಎಸ್ಕೇಪ್ ಆಗಿದ್ದ. ಹತ್ಯೆ ಮಾಡಿ 1 ವಾರ ಪಕ್ಕದ ಮನೆಯಲ್ಲೇ ಇದ್ದ ಹಂತಕ ಕದ್ದೊಯ್ದಿದ್ದ ಶರ್ಮಿಳಾ ಮೊಬೈಲನ್ನು 3 ದಿನಗಳ ಬಳಿಕ ಆನ್ ಮಾಡಿ ತನ್ನ ಸಿಮ್ ಅನ್ನ ಹಾಕೊಂಡಿದ್ದ. ಪೊಲೀಸರಿಗೆ ಶರ್ಮಿಳಾ ಮೊಬೈಲ್ ಆನ್ ಆಗ್ತಾ ಇದ್ದ ಹಾಗೆ ಹಂತಕ ಕರ್ನಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದ ಕಿಡಿಗೇಡಿಗಳನ್ನು ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. 2 ಅಪ್ರಾಪ್ತ ವಿದ್ಯಾರ್ಥಿಗಳು ಸೇರಿದಂತೆ 8 ಮಂದಿಯನ್ನ ಉತ್ತರ ವಿಭಾಗ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಬಂಧಿತರಲ್ಲಿ ಬಹುತೇಕರು ಕಲಬುರಗಿ ಮೂಲದವರು ಅಂತ ತಿಳಿದು ಬಂದಿದೆ. ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರುವ ಪ್ರಕರಣದಲ್ಲಿ ವಿದ್ಯಾರ್ಥಿಗಳ ಈ ಕಿಡಿಗೇಡಿ ಕೃತ್ಯಕ್ಕೆ ಶಿಕ್ಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಎಂಬ ಸ್ಫೋಟಕ ವಿಚಾರ ಬಯಲಾಗಿದೆ. ಬಂಧಿತರಲ್ಲಿ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರು ಕೂಡ ಇದ್ದಾರೆ. ತುಮಕೂರು, ರಾಮನಗರ, ಗುಲ್ಬರ್ಗಾ ಜಿಲ್ಲೆಯ ಹೆಡ್ ಮಾಸ್ಟರ್ ಹಾಗೂ ಶಿಕ್ಷಕರುಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಜಿಬಿಎ ಅಮೃತ ಮಹೋತ್ಸವ ಯೋಜನೆಯಲ್ಲಿ ಸಬ್ಸಿಡಿ ದುಡ್ಡು ರಿಲೀಸ್ ಆದ್ರೂ ಫಲಾನುಭವಿಗಳಿಗೆ ಸಬ್ಸಿಡಿ ಹಣ ಸಿಕ್ಕಿರಲಿಲ್ಲ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದೀಗ ಪಬ್ಲಿಕ್ ಟಿವಿ ವರದಿಗೆ ಸ್ಪಂದನೆ ಸಿಕ್ಕಿದೆ. ಜನವರಿ 31ರೊಳಗೆ ಫಲಾನುಭವಿಗಳಿಗೆ ಮನೆ ಕೊಡ್ತೀವಿ ಎಂದು ಜಿಬಿಎ ವೆಲ್ಫೇರ್ ಅಧಿಕಾರಿ ಮುರಳೀಧರ್ ಹೇಳಿದ್ದಾರೆ. ದುಡ್ಡು ಕಟ್ಟಿ ಅಂತ ನಮ್ಮ ಇಲಾಖೆಯಿಂದ ನೋಟಿಸ್ 1 ಬಾರಿ ಕೊಟ್ಟಿದ್ದು ನಿಜ ಎಂದು ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಒಪ್ಪಿಕೊಂಡಿದ್ದು, ಜಿಬಿಎಯಿಂದ ಲಿಸ್ಟ್ ಬಂದ ಕೂಡಲೇ ಮನೆ ಕೊಡ್ತೀವಿ ಎಂದು ಭರವಸೆ ನೀಡಿದ್ದಾರೆ. ಫಲಾನುಭವಿಗಳು ಪಬ್ಲಿಕ್ ಟಿವಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಾಜರ್ ಪ್ರಕ್ರಿಯೆ ತಡವಾಗಿ ಆಗಿರೋದ್ರಿಂದ ಇವರಿಗೆ ನಾವು ಸಕಾಲದಲ್ಲಿ ಸಬ್ಸಿಡಿ ರಿಲೀಸ್ ಮಾಡೋಕ್ಕೆ ಆಗಿಲ್ಲ. ಈಗ ಮಾಜರ್ ಪ್ರಕ್ರಿಯೆನ 5 ನಗರ ಪಾಲಿಕೆಗಳಿಂದ ನಾವು ತಗೊಂಡು ನಾವು ಅತಿ ಶೀಘ್ರದಲ್ಲಿ ನಾವು ಪಟ್ಟಿನ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟ ತಕ್ಷಣ ಅವರ ಅಕೌಂಟ್ಗೆ ಇಮಿಡಿಯೇಟ್ ಕ್ರೆಡಿಟ್ ಆಗುತ್ತೆ. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಹಾಗೂ ಸಂತ್ರಸ್ತರಿಗೆ ಪುನರ್ವಸತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸತ್ಯಶೋಧನೆ ವರದಿ ಸಲ್ಲಿಕೆಯಾಗಿದೆ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸತ್ಯಶೋಧನಾ ತಂಡದಿಂದ 103 ಪುಟಗಳ ವರದಿ ಸಲ್ಲಿಕೆ ಮಾಡಲಾಯಿತು. ಈ ವರದಿಯಲ್ಲಿ ವಸೀಂ ಲೇಔಟ್ ಹಾಗೂ ಫಕೀರ್ ಕಾಲೋನಿಗಳಲ್ಲಿದ್ದ 167 ಕುಟುಂಬಗಳ ಪೈಕಿ ಬಹುತೇಕರು ರೋಹಿಂಗ್ಯಾಗಳು ಅಥವಾ ಬಾಂಗ್ಲಾ ಅಕ್ರಮ ನಿವಾಸಿಗಳು ಅಂತ ಅನುಮಾನ ಪಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದರು. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿವಿಕೆ ಪಕ್ಷದ ಅಧ್ಯಕ್ಷ ನಟ ವಿಜಯ್ ದಳಪತಿ ಸಿಬಿಐ ಎದುರು ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆಯಿಂದ ಸಿಬಿಐ ಕಚೇರಿಯ ಹೊರಗೆ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ತಮಿಳುನಾಡಿನ ಕರೂರಿನಲ್ಲಿ ಟಿವಿಕೆ ಪಕ್ಷದಿಂದ ಆಯೋಜಿಸಿದ್ದ ರ್ಯಾಲಿಯಲ್ಲಿ 41 ಮಂದಿ ಸಾವನ್ನಪ್ಪಿದ್ರು, 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಸುಪ್ರೀಂ ಕೋರ್ಟ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ಆದೇಶ ಹೊರಡಿಸಿತ್ತು. ಇಂದು ಚೆನ್ನೈಯಿಂದ ವಿಶೇಷ ವಿಮಾನದಲ್ಲಿ ಆರಂಭಿಸಿದ ವಿಜಯ್ ಬೆಳಗ್ಗೆಯಿಂದ ವಿಚಾರಣೆ ಎದುರಿಸುತ್ತಿದ್ದಾರೆ. ಇನ್ನು ಜನನಾಯಕನ್ ಸಿನಿಮಾ ಬಿಡುಗಡೆ ಕೋರಿ ಚಿತ್ರದ ನಿರ್ಮಾಪಕರು ಕೋರ್ಟ್ ಮೊರೆ ಹೋಗಿದ್ದಾರೆ. ಮದ್ರಾಸ್ ಹೈಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ತುರ್ತು ವಿಚಾರಣೆ ಕೈಗೊಳ್ಳುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ದಂಪತಿ ಜಗಳ ಬೀದಿಗೆ ಬಂದು ನಿಂತಿದೆ. ವಿವಾಹವೇ ಆಗಿಲ್ಲ ಅಂದಿದ್ದ ಪತಿ ಮಂಜುನಾಥ್ಗೆ ಮೇಘಶ್ರೀ ದಾಖಲೆಗಳನ್ನು ಬಿಡುಗಡೆ ಮಾಡಿ ಆರೋಪ ಸಾಬೀತು ಮಾಡುವಂತೆ ಸವಾಲು ಹಾಕಿದ್ದಾರೆ. ಮಂಜುನಾಥ್ಗೆ ಮದುವೆಗೆ ಮುನ್ನ ಒಡವೆ ಕೊಡಿಸಿರುವುದಾಗಿ ಮೇಘಶ್ರೀ ದಾಖಲೆ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ನಾನು ಮೇಘಶ್ರೀ ಮದುವೆಯೇ ಆಗಿಲ್ಲ ಅಂದಿದ್ದ ಮಂಜುನಾಥ್ಗೆ ಮದುವೆ ಫೋಟೋಗಳು, ಲಗ್ನ ಪತ್ರಿಕೆಯನ್ನು ತೋರಿಸಿದ್ದಾರೆ. ಈ ಹಿಂದೆ ಮದುವೆ ಆಗಿದ್ದ ಇಬ್ಬರಿಗೂ ಡಿವೋರ್ಸ್ ಕೊಟ್ಟಿರುವಂತಹ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮಂಜುನಾಥ್ ಮಾಡಿರುವ ಆರೋಪಕ್ಕೆ ದಾಖಲೆ ನೀಡುವಂತೆ ಮೇಘಶ್ರೀ ಸವಾಲು ಹಾಕಿದ್ದಾರೆ. ಮೇಘಶ್ರೀ ವಿರುದ್ಧ ಹಣ ಪಡೆದಿದ್ದಾಳೆ, ಚಿನ್ನಾಭರಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ, ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಅಂತ ಗಂಭೀರ ಆರೋಪ ಮಾಡಿದ್ದ ಮಂಜುನಾಥ್ಗೆ ದಾಖಲೆ ನೀಡುವಂತೆ ಮೇಘಶ್ರೀ ಸವಾಲು ಹಾಕಿದ್ದಾರೆ. ಚಾಮರಾಜ
ಚಾಮರಾಜನಗರ ಗಡಿ ಭಾಗದ ತಮಿಳುನಾಡಿನ ತಿಗನಾರೆ ಬಳಿ ಮತ್ತೆ ಜಮೀನುಗಳಿಗೆ ಕಾಡಾನೆಗಳ ಹಿಂಡು ಎಂಟ್ರಿ ಕೊಟ್ಟಿದೆ. ಜಮೀನುಗಳಿಗೆ ಬಂದಿದ್ದ ಕಾಡಾನೆಗಳನ್ನ ಕಾಡಿಗಟ್ಟೋಕೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಆನೆ ಕಂದಕವನ್ನು ದಾಟಿ ಆಗಾಗ್ಗೆ ಕಾಡಿನಿಂದ ಜಮೀನಿಗೆ ಕಾಡಾನೆ ಗುಂಪು ನುಗ್ತಾ ಇದೆ. ಕಂದಕದ ಮೂಲಕವೇ ಕಾಡಾನೆಗಳನ್ನ ಕಾಡಿಗಟ್ಟುವ ವಿಡಿಯೋ ವೈರಲ್ ಆಗಿದೆ. ಇತ್ತ ಆನೇಕಲ್ ಗಡಿ ಭಾಗದಲ್ಲೂ ಕಾಡಾನೆಗಳ ಹಾವಳಿ ತಪ್ತಾ ಇಲ್ಲ. ವನಕನವಳ್ಳಿ ಮತ್ತು ಕಾಳನಾಯಕನಹಳ್ಳಿ ಸುತ್ತಮುತ್ತ ಗ್ರಾಮಗಳ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿದೆ. ರೈತರ ಬೆಳೆಗಳನ್ನು ನಾಶಪಡಿಸಿ ಆತಂಕ ಮೂಡಿಸಿದೆ. ಕಾಳನಾಯಕನಹಳ್ಳಿ ಸಮೀಪದ ನೀಲಗಿರಿ ತೋಪಿನಲ್ಲಿ ಆನೆಗಳ ಹಾವಳಿಗೆ ರಾಗಿ, ಹುರುಳಿಕಾಯಿ ಮತ್ತು ಹೂವು ಸೇರಿದಂತೆ ಇತರೆ ಬೆಳೆಗಳಿಗೆ ಹಾನಿಯಾಗಿದೆ. ರಾತ್ರಿ ವೇಳೆ ಕೃಷಿ ಭೂಮಿಗೆ ನುಗ್ತಾ ಇರುವ ಕಾಡಾನೆಗಳ ಹಿಂಡು ಬೆಳೆಗಳನ್ನು ತುಳಿದು ನಾಶಪಡಿಸ್ತಾ ಇದೆ. ಇನ್ನೊಂದೆಡೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಸ್ಥಳ ನವ ಬೃಂದಾವನದಲ್ಲಿ ಕರಡಿ ಪ್ರತ್ಯಕ್ಷ ಆಗಿದೆ. ಆನೆಗೊಂದಿ ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿ ಕರಡಿಯ ಓಡಾಟದ ದೃಶ್ಯವನ್ನ ಭಕ್ತರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಬೇಡ್ತಿ, ವರದಾ ಹಾಗೂ ಅಘನಾಶಿನಿ ವೇದಾವತಿ ನದಿ ಜೋಡಣೆ ವಿರೋಧಿಸಿ ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೃಹತ್ ವಿರೋಧಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. 10,000ಕ್ಕೂ ಹೆಚ್ಚು ಜನ ಸೇರಿದ್ದ ಈ ಸಮಾವೇಶದಲ್ಲಿ ಜನಪ್ರತಿನಿಧಿಗಳು ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಯೋಜನೆಗೆ ವಿರೋಧಿ ಮಂಡನೆ ನಿರ್ಣಯ ತೆಗೆದುಕೊಳ್ಳಲಾಯಿತು. ನದಿ ಜೋಡಣೆ ಯೋಜನೆ ಖಂಡಿಸಿ ಮಾತನಾಡಿದ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಯೋಜನೆ ಜಾರಿಯಾದರೆ ಚುನಾವಣೆ ಬಹಿಷ್ಕಾರದ ಜೊತೆಗೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದರು. ಮತ್ತು ಎತ್ತಿನ ಹೊಳೆ ಯೋಜನೆ ಈಗಾಗಲೇ ವಿಫಲ ಆಗಿದ್ದು ನಮ್ಮೆಲ್ಲರ ಮುಂದೆ ಕಣ್ಮುಂದಿದೆ. ಅದರಿಂದ ಮತ್ತು ಅಂಥದೇ ವಿಫಲತೆಗೆ ನಾವು ಅವಕಾಶ ಕೊಡೋದು ಬೇಡ. ಎತ್ತಿನ ಹೊಳೆ ಯೋಜನೆ ವಿಫಲದಿಂದ ಸಾವಿರಾರು ಕೋಟಿ ರೂಪಾಯಿ ವ್ಯರ್ಥ ಆಯಿತು. ಸುಮ್ಮನೆ ಅದು ವ್ಯರ್ಥ ಆಗುತ್ತೆ. ಅದನ್ನು ಇಲ್ಲೂ ಕೂಡ ಆ ರೀತಿ ನಾವು ಮತ್ತೆ ವ್ಯರ್ಥವಾಗುವ ಯೋಜನೆ ಮಾಡೋದು ಬೇಡ.